ಕನ್ನಡ ರಾಜ್ಯೋತ್ಸವ ಇದ್ದರೆ ಬೆಳಗಾವಿಯಲ್ಲಿ MESನವ್ರದ್ದೊಂದು ಪುಂಡಾಟ ಯಾವಾಗಲೂ ಇದ್ದೇ ಇರುತ್ತೆ. ಇವತ್ತು ನೋಡಿ ಕರಾಳ ದಿನ ಅಂತ ಮಾಡಿದ್ರು ಅವರು. ಕಪ್ಪು ಬಟ್ಟೆ ಧರಿಸಿಕೊಂಡು ಕರಾಳ ದಿನ. ಆ ಶ್ರೀಕಾಕುಳಂನ ಕಾಲು ತುಳಿತದ ವಿಷಯದಲ್ಲಿ ಹೇಳಿದ್ದನ್ನೇ ಮತ್ತೆ ಹೇಳ್ತೀನಿ ನಾನು. ಚಿತ್ತಾಪುರದಲ್ಲಿ RSSನವರು ಪಥಸಂಚಲನ ಮಾಡಬೇಕು ಅಂದರೆ ಅರ್ಜಿ ಕೊಟ್ಟಿದ್ದೀರಾ, ಅವ್ರಿಗೊಂದು 20 ಪ್ರಶ್ನೆಗಳು, ಎಷ್ಟು ಜನ ಇರ್ತೀರಿ, ಯಾರ ನೇತೃತ್ವದಲ್ಲಿ, ಎಲ್ಲೆಲ್ಲಿ ಹೋಗ್ತೀರಿ, ಏನೇನು ಮಾಡ್ತೀರಿ. MESನವ್ರಿಗೆ ಏನೂ ಇಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನು ಇವ್ರದ್ದು ಉದ್ದೇಶ? ಬೆಳಗಾವಿನ ತಗೊಂಡೋಗಿ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕು ಅಂತ. ಬೆಳಗಾವಿನ ತಗೊಂಡೋಗಿ ಮಹಾರಾಷ್ಟ್ರಕ್ಕೆ ಸೇರಿಸೋದಕ್ಕೆ ನಡೀತು ಪಾದಯಾತ್ರೆ ಇವ್ರದ್ದು. ಜಿಲ್ಲಾಡಳಿತದವರು ಅನುಮತಿ ನಿರಾಕರಿಸಿದರೂ MESನವರು ಪಾದಯಾತ್ರೆ ಮಾಡಿದರು. ನೋಡ್ಕೊಂಡು ಉಳಿದವರೆಲ್ಲ ಸುಮ್ಮನಿದ್ದರು. ಬೆಳಗಾವಿಯ ಸಂಭಾಜಿ ವೃತ್ತದಿಂದ ಶುರುವಾಯಿತು. ಜಿಲ್ಲಾಡಳಿತ ಅನುಮತಿ ಕೊಟ್ಟಿಲ್ಲ ಅಂದರೆ ಇದು ಶುರುವಾಗೋವಾಗಲೇ ಒದ್ದು ಒಳಗಾಕಿ ಎಳ್ಕೊಂಡು ಹೋಗೋದಲ್ವಾ? ಅದನ್ನು ಮಾಡೋದಕ್ಕೆ ಬರೋದಿಲ್ವಾ? ಪೊಲೀಸರು ಎರಡು ಕಡೆ ನಿಂತ್ಕೊಂಡಿದ್ರಪ್ಪ ಸುಮ್ಮನೆ ನೋಡ್ಕೊಂಡು. ಅದನ್ನು ನೋಡಿದಾಗ ಡೌಟ್ ಬರ್ತಿತ್ತು, ಪೊಲೀಸರೇ ಬೇಕು ಅಂತ ಅವಕಾಶ ಮಾಡಿಕೊಟ್ರ ಅಂತ. ಅನುಮತಿ ಇಲ್ಲದೆ ಹೋದ್ರು ಪಾದಯಾತ್ರೆ ಮಾಡ್ತಿದ್ದಾರೆ ಅಂದ್ರೆ ನಿಂತ್ಕೊಂಡು ನೋಡೋದ? ಒಂದು 4 ಬಸ್ ತಂದು ಎದ್ದು ಎಳ್ಕೊಂಡು ಹೋಗಕ್ಕೆ ಬರ್ತಿರ್ಲಿಲ್ವಾ? ಆಶ್ಚರ್ಯ ಇದು. ಆ MESನ ನಾಯಕ ಅಂತೆ, ಆತನೊಬ್ಬನ ಜೊತೆಗೆ ಇನ್ಸ್ಪೆಕ್ಟರ್ ಒಬ್ಬರು ಸೆಲ್ಫಿ ತಗೊಳ್ಳೋದಂತೆ. ಆ ಕಾಲಿ ಮಿರ್ಚಿ ಅಂತ ಇನ್ಸ್ಪೆಕ್ಟ್ರು, ನಂಗೆ ಪರಿಚಿತರು, ಒಳ್ಳೆ ಮನುಷ್ಯ. ಬಟ್ ಇಂಥವೆಲ್ಲ ಯಾಕೆ ಮಾಡಬೇಕು ನೋಡಿ. ಅಲ್ಲಿ ಶುಭಂ ಶಳಕೆ ಅಂತ ಆತನ ಹೆಸರು, MES ಲೋಕಲ್ ಲೀಡ್ರು. ಸೆಲ್ಫಿ ತಗೊಳ್ಳೋದಂತೆ ಇನ್ಸ್ಪೆಕ್ಟ್ರು. ಫಸ್ಟ್ ಆಫ್ ಆಲ್ ಪರ್ಮಿಷನ್ ಇಲ್ಲದೆ ಪಾದಯಾತ್ರೆ ಮಾಡ್ತಾ ಇರೋದು. ಪಾದಯಾತ್ರೆ ಅಂತಿರೋ ಏನಂತಿರೋದು, ಪ್ರತಿಭಟನೆ ಅಂತಿರೋ, ಕರಾಳ ದಿನ ಆಚರಣೆ ಮಾಡ್ತಾ ಇರೋದು ಪರ್ಮಿಷನ್ ಇಲ್ಲದೆ. ಅದನ್ನಾದರೂ ಆಚರಣೆ ಮಾಡ್ತಾ ಇರೋದು ಯಾಕೆ? ಕರ್ನಾಟಕದ ವಿಭಜನೆ ಮಾಡಬೇಕು ಅಂತ. ಕರ್ನಾಟಕದ ವಿಭಜನೆಗಾಗಿ ಆಗ್ರಹಿಸಿ ಇದು. ಅಂತೂ ಇಂತೂ ಅದು ಯಾವುದೋ ಗೋವಾ ವೇಸ್ ಸರ್ಕಲ್ ಅಂತೆ, ಅಲ್ಲಿಗೆ ಬಂದು ACP ಸಂತೋಷ್ ಸತ್ಯನಾಯಕ್ ಬಂದು ಅವ್ರನ್ನೆಲ್ಲ ವಶಕ್ಕೆ ತಗೊಂಡು ಹೋದ್ರು. ಭಾಷೆಯ ಸಾಮರಸ್ಯ ಕೆಡಿಸೋದು, ಶಾಂತಿ ಭಂಗದ ಪ್ರಯತ್ನ, ಅದು ಇದು ಕೇಸ್ ಹಾಕಿ ಶಹಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ಹಾಕಿದಾರಂತೆ. ಕನ್ನಡ ರಾಜ್ಯೋತ್ಸವ ರೀ, ಇಡೀ ರಾಜ್ಯ ಸಂಭ್ರಮದಲ್ಲಿರುವಾಗ ರಾಜ್ಯ ಒಡಿಬೇಕು ಅನ್ನುವಂಥವ್ರು ಕಪ್ಪು ಬಟ್ಟೆ ಧರಿಸಿ ಪ್ರದರ್ಶನ ಮಾಡ್ತಾರೆ ಅಂದರೆ